ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಪ್ರಯತ್ನ ಪಟ್ಟರೆ ಅದಕ್ಕೆ ನನ್ನ ಸಹಕಾರ ಸದಾಕಾಲ ಇರ್ತದೆ, ಬಳಕೆ ಮಾಡ್ಕೋಬೇಕಷ್ಟೇ. ತಾವು 38 ವರ್ಷಗಳ ಸೇವೆ ಸಲ್ಲಿಸಿದ್ದೀರಲ್ಲ, ತಮ್ಮ ಅನುಭವಗಳನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡ್ತೀರಾ? ನಾನು 1976ರಲ್ಲಿ ಉಪನ್ಯಾಸಕನಾಗಿ ಸೇರಿಕೊಂಡೆ. ಮೊದಲು ನಾನು ಕೆಲಸ ಆರಂಭ ಮಾಡಿದ್ದು ಸಂಡೂರಿನ ಸನ್ಮಾನ್ಯ ಗೋರ್ಪಡೆಯವರ ಸಂಡೂರು ಎಜುಕೇಷನ್ ಸೊಸೈಟಿ ಕಾಲೇಜಿನಲ್ಲಿ. ಅಲ್ಲಿಂದ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಲಾ ಮತ್ತು ವಾಣಿಜ್ಯ ಕಾಲೇಜಿಗೆ ಬಂದೆ. 1976 ಆಗಸ್ಟಲ್ಲಿ ಬಂದೆ. ನಂತರ ಕಾಲೇಜು 1986ರಲ್ಲಿ ಟ್ರಸ್ಟ್ ಆಯಿತು. 94ರಲ್ಲಿ ಸರ್ಕಾರ ತನ್ನ ವಶಕ್ಕೆ ತಗೊಳ್ತು. 94ರಿಂದ ಸರ್ಕಾರಿ ಕಾಲೇಜಾಯಿತು. 2006ನೇ ಇಸ್ವಿನಲ್ಲಿ ಶಿವಮೊಗ್ಗ ಸರ್ಕಾರಿ ಕಾಲೇಜಿನಲ್ಲಿ 2 ವರ್ಷ ಡೆಪ್ಯುಟೇಷನಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಪುನಃ ಭದ್ರಾವತಿಯ ಹಳೇ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನನಗೆ ವರ್ಗ ಮಾಡಿದ್ರು. ನಿವೃತ್ತಿಯಾಗೋ ತನಕ ಭದ್ರಾವತಿ ಓಲ್ಡ್ ಟೌನ್ ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೇನೆ. ಈ ಅವಧಿಯಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘದ ಆಜೀವ ಸದಸ್ಯನಾದೆ ಹಾಗೂ ಆರಂಭದ ವರ್ಷಗಳಲ್ಲಿ ಖಜಾಂಚಿಯಾಗಿಯೂ ಕೆಲಸ ಮಾಡಿದೆ. ನಂತರ ಕುವೆಂಪು ವಿಶ್ವವಿದ್ಯಾನಿಲಯದ ಅಧ್ಯಯನ ಮಂಡಳಿ, ಪರೀಕ್ಷಾ ಮಂಡಳಿಯ ಸದಸ್ಯನಾಗಿ ಕಾರ್ಯನಿರ್ವಹಿಸಿದೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಂಡಳಿ, ಅಧ್ಯಯನ ಮಂಡಳಿಯ ಸದಸ್ಯನಾಗಿ ನನ್ನನ್ನು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ ನೇಮಕ ಮಾಡಿಕೊಂಡ್ರು. ಅಲ್ಲಿಯೂ ಕೆಲಸ ಮಾಡಿದ್ದೇನೆ. ಬೆಂಗಳೂರು ಅಕಾಡೆಮಿಕ್ ಸ್ಟಾಫ್ ಕಾಲೇಜಿನಲ್ಲಿ ರಿಫ್ರೆಷರ್ ಕೋರ್ಸ್ಗೆ ರಿಸೋರ್ಸ್ ಪರ್ಸನ್ ಆಗಿ ವರ್ಕ್ ಮಾಡಿದ್ದೇನೆ. ಹೀಗೆ ನಡ್ಕೊಂಡು ಬಂದಿದೆ ಕೆಲಸ ಕಾರ್ಯಗಳು. ಕೌಟುಂಬಿಕ ಜೀವನ. ನಮ್ಮ ತಾಯಿ ತಂದೆಯರಿಗೆ 6 ಜನ ಮಕ್ಕಳು. ತಂದೆಯವರು ಇಲ್ಲ. 1975 ನಾನು MA ಪ್ರೀವಿಯಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಅವ್ರು ತೀರ್ಹೋದರು. ತಾಯಿಯವರಿದ್ದಾರೆ. 6 ಜನ ಮಕ್ಕಳಲ್ಲಿ ನಾನು 4ನೇವನು. ನಾವು 4 ಜನ ಅಣ್ಣ ತಮ್ಮಂದರು, 2 ಅಕ್ಕ ತಂಗಿಯರು. ಅದರಲ್ಲಿ ಈಗ ಉಳ್ಕೊಂಡಿರೋರು 2 ಗಂಡು ಮಕ್ಕಳು ಉಳ್ಕೊಂಡಿದ್ದೇವೆ, 2 ಹೆಣ್ಣು ಮಕ್ಕಳು ಉಳ್ಕೊಂಡಿದ್ದಾರೆ, ಇನ್ನಿಬ್ಬರು ಭೌತಿಯಾಗಿದ್ದಾರೆ. ನಮ್ಮ ಮೂಲ ಸ್ಥಳ ಬಂದು ಇವಾಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಮೊದಲಿನ ಕೋಲಾರ ಜಿಲ್ಲೆ, ಗೌರಿಬಿದನೂರು ತಾಲೂಕಿನ ಗೌಡಗೆರೆ ಅನ್ನೋ ಗ್ರಾಮ. ಅಲ್ಲಿಂದ ಬೆಂಗಳೂರಿಗೆ ಎಲ್ಲ ಶಿಫ್ಟ್ ಆಗಿದ್ರು. ನಮ್ಮ ತಂದೆಯವರು ಕೆಲಸದ ನಿಮಿತ್ತ ಜೋಗ್ ಫಾಲ್ಸ್ ಹಿರೇಬಾಸ್ಕರ್ಗೆ ಬಂದ ಸಂದರ್ಭದಲ್ಲಿ ಅಲ್ಲಿಂದ ಪುನಃ ಭದ್ರಾವತಿಗೆ ಬಂದು ನೆಲೆಸಿದ್ರು. ಸಂಪರ್ಕ ನಮ್ಮ ಹುಟ್ಟೂರಿನ ಜೊತೆಗಿದೆ. ಎಲ್ಲ ನೆಂಟರು ಇಷ್ಟೆಲ್ಲ ಬೆಂಗಳೂರು, ಗೌರಿಬಿದನೂರು ಇಲ್ಲೇ ನೆಲೆಸಿದ್ದಾರೆ. ನಮ್ಮ ತಾಯಿಯವರ ಸ್ವಂತ ಸ್ಥಳ ಚನ್ನಪಟ್ಟಣ. ಮತ್ತು ನಾನು 1988ರಲ್ಲಿ ಮದುವೆ ಆದೆ. ನನ್ನ ಹೆಂಡತಿ ಶ್ರೀಮತಿ MN ಗೀತಾ ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇದ್ದಾಳೆ. ಶಿವಮೊಗ್ಗ RTO ಕಚೇರಿಯಲ್ಲಿ ವೃತ್ತಿ. 2 ಮಕ್ಕಳಿದ್ದಾರೆ, ಅಭಿಷೇಕ್ ಮತ್ತು ಅಭಿಜ್ಞಾ. ಮಗ ಡಿಪ್ಲೊಮಾ ಮುಗಿಸ್ಕೊಂಡು ಫೋಟೋಗ್ರಫಿ ಮಾಡ್ತಾ ಇದ್ದಾನೆ. ಮಗಳು ಎಂಜಿನಿಯರಿಂಗ್ 6ನೇ ಸೆಮಿಸ್ಟ್ರು ಓದ್ತಾ ಇದ್ದಾಳೆ. ಶಿವಮೊಗ್ಗದಲ್ಲಿ ಸ್ವಂತ ಮನೆ ಇದೆ. ಮೊದಲು ಭದ್ರಾವತಿಲಿದ್ದೆ. 2003ನೇ ಇಸ್ವಿಗೆ ನಾನು ಶಿವಮೊಗ್ಗಕ್ಕೆ ಶಿಫ್ಟ್ ಆದೆ. ನಿಮ್ಮ ಮುಂದಿನ ಆಲೋಚನೆಗಳು ಸರ್? ಮುಂದಿನ ಆಲೋಚನೆಗಳು, ನಾನು ವೃತ್ತಿಯಲ್ಲಿದ್ದ ಸಂದರ್ಭದಲ್ಲಿಯೇ ತರಬೇತುದಾರನಾಗಿ ರೂಪುಗೊಂಡಿದ್ದೆ. ಸುಮಾರು ಕಾಲೇಜುಗಳು, ವಿದ್ಯಾಸಂಸ್ಥೆಗಳು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಚಾರ್ಟರ್ಡ್ ಅಕೌಂಟೆನ್ಸಿಯ CPT ಕೋಚಿಂಗ್ ಕ್ಲಾಸ್ನಲ್ಲಿಯೂ ಸಹ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ಯಾವುದೇ ಸಂಸ್ಥೆಯ ಶಾಶ್ವತ ಉದ್ಯೋಗವನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ಫ್ರೀಲಾನ್ಸ್ ಟ್ರೈನರ್ ಆಗಿ, ಫ್ರೀಲಾನ್ಸ್ ಟೀಚರ್ ಆಗಿ ವರ್ಕ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳ ಜೊತೆಗೆ, ಸಂಶೋಧಕರ ಜೊತೆಗೆ ನನ್ನನ್ನು ತೊಡಗಿಸಿಕೊಂಡು ಅಧ್ಯಯನವನ್ನು, ಕಲಿಕೆಯನ್ನು ಹಾಗೆ ಮುಂದುವರಿಸಬೇಕು ಅನ್ನೋ ಅಭಿಲಾಷೆ ನನಗಿದೆ. ಸರ್, ಇತ್ತೀಚೆಗೆ ಎಕನಾಮಿಕ್ಸ್ನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಗೆ ಇಂಡಿಯನ್ ಎಕನಾಮಿಕ್ಸ್